Welcome to our channel. So today we are coming with a general science subject with the 20 questions. So these 20 questions are very important for your preparation overall, preparing for Karnataka residential school entrance examinations. So here in general science also you will get 20 questions. ಸೊ 20 ಕ್ವಶನ್ ಸಾಮಾನ್ಯ ವಿಜ್ಞಾನದಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಸೊ ಮೊದಲಿಗೆ ಈ ಸಾಮಾನ್ಯ ವಿಜ್ಞಾನ ಅನ್ನೋದು 61ನೇ ಕ್ವಶನ್ ಇಂದ ಸ್ಟಾರ್ಟ್ ಆಗಿ 80 ಕ್ವಶನ್ ತನಕ ಇರುತ್ತೆ. ಒಟ್ಟಾಗಿ ನಿಮಗೆ 20 ಕ್ವಶನ್ಗಳು ಇರುತ್ತವೆ. ಸೊ ಅದರಲ್ಲಿ ನಾವು ಕೆಲವೊಂದಷ್ಟು ಆಯ್ದ ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಪ್ರತಿದಿನ ಕೂಡ ನಮ್ಗೆ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್ ನ ನಿಮಗೆ ಕೊಡ್ತಾ ಹೋಗ್ತೀವಿ. ಪ್ರತಿದಿನ 20 ಕ್ವಶನ್ ಅನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಆ ಕ್ವಶನ್ಗಳು ನೀವು ತಪ್ಪದೇ ನೋಡಿದ್ದಲ್ಲಿ ಖಂಡಿತ ನಿಮಗೆ ಎಕ್ಸಾಮಿನೇಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಸಾಮಾನ್ಯ ವಿಜ್ಞಾನವನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಮೊದಲಿಗೆ ಫಸ್ಟ್ ಕ್ವಶನ್, ಮಧ್ಯಪ್ರದೇಶ ರಾಜ್ಯದ ರಾಜಧಾನಿ ಯಾವುದು? ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ದ ಸ್ಟೇಟ್ ಆಫ್ ಮಧ್ಯಪ್ರದೇಶ್? ಸೊ ಇಲ್ಲಿ ಕ್ಯಾಪಿಟಲ್ ಸಿಟೀಸ್ ಅಂತ ಬಂದಾಗ ಯಾವುದಾದ್ರೂ ಒಂದು ಕ್ಯಾಪಿಟಲ್ ಸಿಟಿನ 100% ಆಗಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಮಧ್ಯಪ್ರದೇಶದನ್ನ ಕೇಳಿರೋದ್ರಿಂದ ನಮಗೆ ಮಧ್ಯಪ್ರದೇಶದ ರಾಜಧಾನಿ ಕ್ಯಾಪಿಟಲ್ ಸಿಟಿ ಆಫ್ ಮಧ್ಯಪ್ರದೇಶ್, ಸೊ ದಟ್ ಈಸ್ ಭೋಪಾಲ್. 62 ಕ್ವಶನ್, ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಹೌ ಮೆನಿ ಯೂನಿಯನ್ ಟೆರಿಟರೀಸ್ ಆರ್ ದೇರ್ ಇನ್ ಇಂಡಿಯಾ? ಸೊ ಇಲ್ಲಿ ನಮ್ಮ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಇವಾಗ ಪ್ರೆಸೆಂಟ್ 8 ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ಹೊಂದಿದ್ದೇವೆ. ನೆಕ್ಸ್ಟ್ 63rd ಕ್ವಶನ್, ಧ್ಯಾನ್ ಚಂದ್ ಕ್ರೀಡಾಂಗಣ ಎಲ್ಲಿದೆ? ವೇರ್ ಇಸ್ ದ ಧ್ಯಾನ್ ಚಂದ್ ಸ್ಟೇಡಿಯಂ ಲೊಕೇಟೆಡ್? ಸೊ ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತ ಸ್ಟೇಡಿಯಂಗಳು ಅಂತ ಬಂದ್ರೆ ನಮ್ಮ ಕಲ್ಕತ್ತಾದ ಹಿಡನ್ ಗಾರ್ಡನ್, ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣ. ಸೊ ಇಲ್ಲಿ ಕೇಳಿರುವಂತದ್ದು ಧ್ಯಾನ್ ಚಂದ್ ಕ್ರೀಡಾಂಗಣ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಧ್ಯಾನ್ ಚಂದ್ ಸ್ಟೇಡಿಯಂ ವಾಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಲಕ್ನೋದಲ್ಲಿ ಧ್ಯಾನ್ ಚಂದ್ ಕ್ರೀಡಾಂಗಣವನ್ನು ನಾವು ನೋಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ಕೂಡ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಇದೆ. ಧನ್ರಾಜ್ ಪಿಳ್ಳೆ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸೊ ಇವರು ಧನ್ರಾಜ್ ಪಿಳ್ಳೆ ಅನ್ನೋರು ಹಾಕಿ ಕ್ರೀಡೆಗೆ ಸಂಬಂಧಪಟ್ಟವರಾಗಿದ್ದಾರೆ. ಕ್ವಶನ್, ಗುರುದೇವ ಎಂದು ಯಾರಿಗೆ ಕರೆಯಲಾಗುತ್ತದೆ? ಹೂ ಈಸ್ ರೆಫರ್ಡ್ ಟು ಆಸ್ ಎ ಗುರುದೇವ್? ಸೊ ಗುರುದೇವ್ ಅಂತ ನಾವು ಕರೆಯೋದು ಒಬ್ಬರನ್ನೇ, ಅವರು ರವೀಂದ್ರನಾಥ್ ಠಾಗೂರ್. ನೆಕ್ಸ್ಟ್ ಮುಂದಿನ ಕ್ವಶನ್, ಜೈನ ಧರ್ಮದ ಪ್ರಮುಖ ಪೂಜಾ ಸ್ಥಳ? ದ ಮೇನ್ ವರ್ಷಿಪ್ ಪ್ಲೇಸ್ ಆಫ್ ಜೈನ್ ಧವಾರಿ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ಸಿ ಬಸದಿಗಳು, ಜೈನ ಬಸದೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಜೈನರ ಪ್ರಮುಖ ಪೂಜೆಗಳು ನಡೆಯುವಂತ ಸ್ಥಳಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಕಪ್ಪು ಏನನ್ನು ಸೂಚಿಸುತ್ತದೆ? ವಾಟ್ ಡಸ್ ದ ಕಲರ್ ಬ್ಲಾಕ್ ರೆಪ್ರೆಸೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಶಾಂತಿಯ ಸಂಕೇತ, ಕುಟುಂಬ ಯೋಜನೆ, ವಾಲಿಬಾಲ್, ಪ್ರಗತಿ, ಪ್ರೋಗ್ರೆಸ್ ಅಂತ ಇದೆ. ಸೊ ಕಾಮನ್ ಆಗಿ ಕಪ್ಪು ಈ ಕಲರ್ ನ ಸಿಂಬಲೈಸ್ ಮಾಡೋದು ಸ್ಟ್ರೆಂತ್. ಬ್ಲಾಕ್ ಕಲರ್ ರೆಪ್ರೆಸೆಂಟ್ ಸೀರಿಯಸ್ನೆಸ್, ಪವರ್, ಪ್ರೆಸ್ಟೀಜ್, ಸ್ಟ್ರೆಂತ್ ಅಂಡ್ ಡಿಸಿಪ್ಲಿನ್. ಸೊ ಇಲ್ಲಿ ನಾವು ಕಪ್ಪು ಕಲರ್ ನ ಕಾಮನ್ ಆಗಿ ಸಿಂಬಲ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಎಲ್ಲಿ ಆಪ್ಷನ್ಸ್ ತಪ್ಪಿರೋದ್ರಿಂದ ಇದಕ್ಕೆ ಯಾವುದೇ ತರದ ನಾನು ರೈಟ್ ಆನ್ಸರ್ ಅನ್ನ ಕೊಡೋದಿಲ್ಲ. ಶಾಂತಿಯ ಸಂಕೇತ ಬಂದ್ಬಿಟ್ಟು ಸೊ ಯಾವಾಗ್ಲೂ ಕೂಡ ಬಿಳಿಯ ಬಣ್ಣದ್ದಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಆಸ್ಟ್ರೇಲಿಯಾ ದೇಶದ ರಾಷ್ಟ್ರೀಯ ಲಾಂಛನ? ದ ನ್ಯಾಷನಲ್ ಎಂಬ್ಲಮ್ ಆಫ್ ದ ಕಂಟ್ರಿ ಆಸ್ಟ್ರೇಲಿಯಾ. ಸೊ ದಟ್ ಈಸ್ ಆಸ್ಟ್ರೇಲಿಯನ್ ಕಂಟ್ರೀಸ್ ಅಂತ ಬಂದಾಗ ನಮಗೆ ಕಾಣುವಂಥದ್ದು ಕಾಂಗರು. ಸೊ ಕಾಂಗರು ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ದೊಡ್ಡ ರಾಜ್ಯ ಸೊ ಯಾವುದು? ವಿಚ್ ಇಸ್ ದ largest state in India? So that is option B, Rajasthan. Next, ಭಾರತದಲ್ಲಿ ಮಳೆಗಾಲದ ಅವಧಿ, the duration of the rainy season in India. ಸೊ ಯಾವಾಗ್ಲೂ ಕೂಡ ನಮಗೆ ಅತಿ ಹೆಚ್ಚು ಮಳೆ ಬರುವಂತದ್ದು ಸೊ ಜೂನ್ ಮತ್ತು ಸೆಪ್ಟೆಂಬರ್ ನಡುವೆ ನಮಗೆ ತುಂಬಾ ಯಥೇಚ್ಛವಾಗಿ ಮಳೆ ಬೀಳುವಂಥದ್ದು. ಸೊ ಹಾಗಾಗಿ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ? ವೇರ್ ಇಸ್ ದ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ? ಸೊ ಈ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಬರೋದು ಶ್ರೀರಂಗಪಟ್ಟಣ, ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ನಮಗೆ ಕರೆಕ್ಟ್ ಆನ್ಸರ್
71ನೇ ಕ್ವಶನ್ಗೆ ಬಿ ಆಗಿರುತ್ತೆ. 73rd ಕ್ವಶನ್, ಈ ಕೆಳಗಿನವುಗಳಲ್ಲಿ ಪೂರ್ವ ದಿಕ್ಕಿನಂತ ಹರಿಯುವ ನದಿಗಳಾವುವು? ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಫ್ಲೋ ಟುವರ್ಡ್ಸ್ ದ ಈಸ್ಟ್? ಸೊ ಇಲ್ಲಿ ಆಪ್ಷನ್ಸ್ ಎ ಮಹಾನದಿ, ಬಿ ನರ್ಮದಾ, ಸಿ ಕಾವೇರಿ, ಡಿ ಪೆರಿಯಾರ್. ಸೊ ಇಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರುವಂತದ್ದು ಪೂರ್ವ ದಿಕ್ಕಿಗೆ, ಈಸ್ಟ್, ಟುವರ್ಡ್ಸ್ ಈಸ್ಟ್. ಸೊ ಈಸ್ಟ್ ಕಡೆ ಮುಖ ಮಾಡಿ ಹರಿಯುವಂತ ನದಿಗಳು ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಮಹಾನದಿ ಮತ್ತು ಕಾವೇರಿ ನದಿ ಪೂರ್ವ ದಿಕ್ಕಿನತ್ತ ಹರಿಯುತ್ತದೆ. ಸೊ ನರ್ಮದಾ ಮತ್ತೆ ಪೆರಿಯಾರ್ ಬಂದ್ಬಿಟ್ಟು ಪಶ್ಚಿಮ ದಿಕ್ಕಿನತ್ತ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತವೆ. ಮಹಾನದಿ ಮತ್ತೆ ಕಾವೇರಿ ಬಂದ್ಬಿಟ್ಟು ಬಂಗಾಳ ಕೊಲ್ಲಿಯನ್ನ ಸೇರುತ್ತವೆ. ನೆಕ್ಸ್ಟ್ 74th ಕ್ವಶನ್, ಪರ್ಯಾಯ ದ್ವೀಪ ಎಂದರೆ ಹೆಚ್ಚು ಕಡಿಮೆ ಸಂಪೂರ್ಣ ಡ್ಯಾಶ್ ಸುತ್ತುವರಿಯಲ್ಪಟ್ಟ ಭೂಭಾಗ. ಆನ್ ಆರ್ಕಿಪೆಲಾಗೋ ಮೀನ್ಸ್ ಎ ಲ್ಯಾಂಡ್ ಏರಿಯಾ ಮೋಸ್ಟ್ಲಿ ಆರ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ a water. So that is a sea water. So then the correct answer for this question, that is option B is the correct. So next 75th question, ಯಾವ ರಾಷ್ಟ್ರಗಳ ಭೂಗಡಿ ರೇಖೆಯಲ್ಲಿ ವಾಘಾ ಇದೆ? ವಿಚ್ ಕಂಟ್ರಿ ಶೇರ್ಡ್ ಅ ಲ್ಯಾಂಡ್ ಬಾರ್ಡರ್ ವಿತ್ ವಾಘಾ? ಸೊ ಇಲ್ಲಿ ಲ್ಯಾಂಡ್ ಬಾರ್ಡರ್ಸ್ ಅಂತ ಬಂದಾಗ ನಮಗೆ ಎಷ್ಟು ಇದೆಯೋ ಅದಕ್ಕೆಲ್ಲ ಕೂಡ ಒಂದೊಂದು ಹೆಸರಂತ ಇದೆ. ಇಲ್ಲಿ ಕೊಟ್ಟಿರೋದು ವಾಘಾ ಬಾರ್ಡರ್. ವಾಘಾ ಬಾರ್ಡರ್ ಯಾವುದರ ನಡುವೆ ಇದೆ ನಮಗೆ, ಮತ್ತೆ ಬೇರೊಂದು ದೇಶ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ವಾಘಾ ಬಾರ್ಡರ್ ಇರೋದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ. ಸೊ ಅದೇ ತರ ಅಫ್ಘಾನಿಸ್ತಾನ ಕೂಡ ಇದೆ, ಅದು ಡ್ಯೂರಾಂಡ್ ಲೈನ್ ಅಂತ ಹೇಳ್ತೀವಿ. ಚೈನಾಗೂ ಕೂಡ ಇದೆ, ಅದನ್ನ ಮ್ಯಾಕ್ ಮೋಹನ್ ಅಂತ ಹೇಳ್ತೀವಿ. ಬಾಂಗ್ಲಾ ಮತ್ತೆ ಇಂಡಿಯಾಗೂ ಕೂಡ ಇದೆ, ಅದನ್ನ ರಾಡ್ ಕ್ಲಿಫ್ ಲೈನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವಾಘಾ ಬಾರ್ಡರ್ ಕೊಟ್ಟಿರೋದ್ರಿಂದ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ವಾಘಾ ಬಾರ್ಡರ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ. ಇಂಡಿಯಾ ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಕ್ವಶನ್, ದಕ್ಷಿಣ ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್ ಫ್ಲೋಯಿಂಗ್ ಇನ್ ಸೌತ್ ಇಂಡಿಯಾ? ಸೊ ದಟ್ ಈಸ್ ಓನ್ಲಿ ಒನ್, ದಟ್ ಈಸ್ ಗೋದಾವರಿ ರಿವರ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ. ಕ್ವಶನ್, ಭಾರತದ ಸೇನಾಪಡೆಯ ಪ್ರಥಮ ಮುಖ್ಯಸ್ಥ ಯಾರು? ಹೂ ವಾಸ್ ದ ಫಸ್ಟ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಫ್ ಇಂಡಿಯಾ? ಸೊ ಇಲ್ಲಿ ಫಸ್ಟ್ ಚೀಫ್ ಆಫ್ ಆರ್ಮಿ ಅವರನ್ನ ಸೊ ಏನಂತ ಕರಿತೀವಿ ಅಂದ್ರೆ ಜನರಲ್ ಮಾಣಿಕ್ ಶಾ ಅಂತ ಕರಿತೀವಿ. 8th ಕ್ವಶನ್, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ? ದ ಪ್ಲೇಸ್ ವೇರ್ ದ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಲೊಕೇಟೆಡ್. ಏನ? ಸೊ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ವೆಸ್ಟ್ ಬೆಂಗಾಲ್ನ ರಾಜಧಾನಿ ಕಲ್ಕತ್ತಾದಲ್ಲಿ ಇದೆ. ಸೊ ಅದೇ ತರ ಬೇರೆ ಒಂದು ಕ್ವಶನ್ ಕೇಳ್ಬೋದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂತಾನು ಸಹ ಕೇಳಬಹುದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಕಲ್ಕತ್ತಾದಲ್ಲಿ. ನೆಕ್ಸ್ಟ್ 79th ಕ್ವಶನ್, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಇರುವ ಸ್ಥಳ? ದ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿ. ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಇರುವುದು ನಮ್ಮ ಬೆಂಗಳೂರಿನಲ್ಲಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಲಾಸ್ಟ್ ಕ್ವಶನ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಭಾರತದ ಉಪರಾಷ್ಟ್ರಪತಿಗಳ ಅವಧಿ ಅಂತ ದ ಟೆನ್ಯೂರ್ ಆಫ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆಸ್ ಎ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಯಾವ ಇಸ್ವಿಯಲ್ಲಿ ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ರು ಅಂತ ಕೇಳಿದರೆ, ಸೊ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದು 1952 to 1962 ತನಕ ಅವರು ಆಸ್ ಎ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆನ ಸಲ್ಲಿಸ್ತಾರೆ. ನಮ್ಮ ವಿಡಿಯೋ ಇದೇ ತರ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ ನ ಮಾಡಬೇಕು, ಕವರ್ ಮಾಡ್ಕೊಡ್ಬೇಕು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾವೇನ್ ಮಾಡ್ತೀವಿ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಆಲ್.